ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ನಮ್ಮೆಲ್ಲರಿಗೂ ತಿಳಿದಂತೆ ಸಾರ್ವಜನಿಕರ ನಿತ್ಯ ಬದುಕಿನ ಒಡನಾಡಿಯಾಗಿದ್ದು, ಪ್ರತಿದಿನ ಲಕ್ಷಾಂತರ ಜನರಿಗೆ ಸಾರಿಗೆ ಸಂಪರ್ಕದ ಸೇತುವೆಯಾಗಿ ಸೇವೆ ಸಲ್ಲಿಸಿ ರಾಷ್ಟ್ರ ಮಟ್ಟದಲ್ಲಿ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ನಮ್ಮೆಲ್ಲರ ಹಿರಿಮೆಯ ಗರಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾವು ನೀವೆಲ್ಲರೂ ಧನ್ಯರೇ ಸರಿ. ಈ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಜಾತಶತ್ರು ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರಾದ ಶ್ರೀಯುತ ವೈ ದೇವರಾಜು ರವರು ಈ ದಿನ ಅವರ ನಿಸ್ವಾರ್ಥ ಸೇವೆಯಿಂದ ನಿವೃತ್ತಿ ಹೊಂದಲಿದ್ದಾರೆ. ಈ ದಿನದಂದು ಸಂಸ್ಥೆಯ ಆಡಳಿತ, ನೇಮಕಾತಿ ಹಾಗೂ ಶಿಸ್ತು ಶಾಖೆಯ ವತಿಯಿಂದ ಇಲ್ಲಿ ನೆರೆದಿರುವಂತಹ ನಿಮ್ಮೆಲ್ಲರಿಗೂ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರಾದ ಶ್ರೀಯುತ ವೈ ದೇವರಾಜು ರವರ ಒಂದು ಕಿರುಪರಿಚಯದ ಚಿತ್ರಣ ನಿಮ್ಮ ಮುಂದೆ. ಶ್ರೀ ಯತಿರಾಜು ಮತ್ತು ಶ್ರೀಮತಿ ಶಾಂತಮ್ಮ ದಂಪತಿಗಳ ಮಗನಾದ ಶ್ರೀ ವೈ ದೇವರಾಜುರವರು ಜುಲೈ 4, 1964ರಂದು ಕೆಆರ್ ಪೇಟೆ ತಾಲೂಕಿನ ಕ್ಯಾತನಹಳ್ಳಿಯಲ್ಲಿ ಜನಿಸಿದ್ದು ವಾಣಿಜ್ಯ ಶಾಸ್ತ್ರದಲ್ಲಿ ಪದವೀಧರರಾಗಿರುತ್ತಾರೆ. ಇವರ ಶ್ರೀಮತಿಯವರಾದ ವಿಮಲಾರವರು ಕರ್ನಾಟಕ ವಿದ್ಯುತ್ ಮಂಡಳಿಯಲ್ಲಿ ಲೆಕ್ಕಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಬಿಇ ಪದವೀಧರರಾದ ದೀಪಕ್, ಸಿಎ ಪದವೀಧರರಾದ ಶಶಾಂಕ್ ಎಂಬ 2 ಗಂಡು ಮಕ್ಕಳಿರುತ್ತಾರೆ. ಶ್ರೀಯುತರು ಏಪ್ರಿಲ್ 28, 1987ರಂದು ಆಗಿನ ಬೆಂಗಳೂರು ನಗರ ಸಾರಿಗೆಯಲ್ಲಿ ಕಿರಿಯ ಸಹಾಯಕರಾಗಿ ನೇಮಕಗೊಂಡು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿರುತ್ತಾರೆ. ನಂತರ ಸಂಸ್ಥೆಯಲ್ಲಿನ ಆಂತರಿಕ ನೇಮಕಾತಿಯಡಿಯಲ್ಲಿ ಸಹಾಯಕ ಆಡಳಿತಾಧಿಕಾರಿಯಾಗಿ ಆಯ್ಕೆಗೊಂಡು ಜೂನ್ 26, 1998ರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿಯಲ್ಲಿ ಸೇವೆಯನ್ನು ಪ್ರಾರಂಭಿಸಿ, ತದನಂತರ ಕೋಲಾರ ವಿಭಾಗದಲ್ಲೂ ಸಹ ಸಹಾಯಕ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಜುಲೈ 9, 2013ರಂದು ಸಹಾಯಕ ಆಡಳಿತಾಧಿಕಾರಿ ಹುದ್ದೆಯಿಂದ ಆಡಳಿತಾಧಿಕಾರಿ ಹುದ್ದೆಗೆ ಮುಂಬಡ್ತಿಗೊಂಡು ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ, ದಾವಣಗೆರೆ ವಿಭಾಗ, ಬೆಂಗಳೂರು ಗ್ರಾಮಾಂತರ ವಿಭಾಗ ಹಾಗೂ ಬೆಂಗಳೂರು ಕೇಂದ್ರೀಯ ವಿಭಾಗದಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಅಕ್ಟೋಬರ್ 2, 2015ರಂದು ಆಡಳಿತಾಧಿಕಾರಿ ಹುದ್ದೆಯಿಂದ ಉಪಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರಾಗಿ ಮುಂಬಡ್ತಿಗೊಂಡು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅವಧಿಯಲ್ಲಿಯೇ ಆಗಸ್ಟ್ 9, 2019ರಲ್ಲಿ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರಾಗಿ ಪದೋನ್ನತಿ ಹೊಂದಿದ್ದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳ ಕೇಂದ್ರ ಕಚೇರಿಗಳಲ್ಲಿ ಸಕ್ರಿಯ ಸೇವೆ ಸಲ್ಲಿಸಿ ದಕ್ಷ ಅಧಿಕಾರಿ ಎಂಬ ಹೆಗ್ಗಳಿಕೆಯೊಂದಿಗೆ ಈ ದಿನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಸೇವಾ ನಿವೃತ್ತಿಗೊಳ್ಳುತ್ತಿದ್ದಾರೆ.
ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಆಡಳಿತ, ನೇಮಕಾತಿ, ಶಿಸ್ತು ಶಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಶ್ರೀಯುತರ ಕುರಿತು ತಮ್ಮ ಶುಭ ಹಾರೈಕೆಯೊಂದಿಗೆ ಹಂಚಿಕೊಂಡಿರುವ ಅನಿಸಿಕೆಗಳ ಚಿತ್ರದ ತುಣುಕುಗಳು ನಿಮಗಾಗಿ. ನಮಸ್ತೆ ಸರ್. ನಿಮ್ಮ ಅಧೀನದಲ್ಲಿ ಕೆಲಸ ಮಾಡುವಾಗ ಕಲಿತ ವಿಷಯಗಳು, ನೀವು ನೀಡಿದ ಮಾರ್ಗದರ್ಶನ ಮಾತುಗಳು ಅತ್ಯಮೂಲ್ಯ. ನಿಮ್ಮ ನಿವೃತ್ತಿ ಜೀವನವನ್ನು ಹೊಸ ಅಧ್ಯಾಯದೊಂದಿಗೆ ಪ್ರಾರಂಭಿಸಿ. ನಿಮ್ಮ ನಿವೃತ್ತಿ ಜೀವನದ ಕನಸುಗಳು ನನಸಾಗಲಿ. ಅಭಿನಂದನೆಗಳು ಸರ್. ನಮಸ್ತೆ ಸರ್. ನೀವು ನೀಡಿದ ಪ್ರೋತ್ಸಾಹ ಹಾಗೂ ಸಹಕಾರಕ್ಕಾಗಿ ಸದಾ ನಾವು ಚಿರಋಣಿಯಾಗಿರುತ್ತೇವೆ. ದೇವರು ನಿಮ್ಮೆಲ್ಲ ಆಸೆ ಕನಸುಗಳನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಯಶಸ್ವಿ ವೃತ್ತಿ ಜೀವನವನ್ನು ಪೂರ್ಣಗೊಳಿಸುವುದಕ್ಕಾಗಿ ಅಭಿನಂದನೆಗಳು ಸರ್. ನಿವೃತ್ತಿ ಅಂದರೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯುವಂಥದ್ದು. ಸದಾ ಸಂತೋಷವಾಗಿರಿ ಸರ್. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ನಮಸ್ತೆ ಸರ್, ನಾನು ನಿಮ್ಮೊಂದಿಗೆ ಕೆಲಸ ನಿರ್ವಹಿಸಿರುತ್ತೇನೆ. ಮೊದಲಿನಿಂದಲೂ ನೀವು ಬಹಳ ಸರಳ ಹಾಗೂ ಸೌಮ್ಯ ಸ್ವಭಾವದವರಾಗಿದ್ದು, ನೀವು ಇಂದು ಈ ಒಂದು ಉನ್ನತ ಹುದ್ದೆಯಲ್ಲಿ ನಿವೃತ್ತಿಗೊಳ್ಳುತ್ತಿರುವುದು ಬಹಳ ಖುಷಿಯಾಗಿದೆ. ನೀವು ನಮಗೆ ಮಾದರಿಯಾಗಿರುತ್ತೀರಿ. ನಿಮ್ಮ ನಿವೃತ್ತಿ ಜೀವನ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸುಖಮಯವಾಗಿರಲಿ ಎಂದು ಹಾರೈಸುತ್ತೇನೆ. ನಿಮ್ಮ ನಿವೃತ್ತಿಯ ನಂತರ ಸಂಸ್ಥೆಯಲ್ಲಿ ವಿಚಾರಣಾಧಿಕಾರಿಯಾಗಿ ಮುಂದುವರಿಯಬೇಕು ನಮ್ಮೆಲ್ಲರ ಆಶಯವಾಗಿರುತ್ತದೆ. ನಮಸ್ತೆ ಸರ್. ನಿಮ್ಮ ನಾಯಕತ್ವ ಹಾಗೂ ದೂರದೃಷ್ಟಿಯು ನಿಮ್ಮನ್ನು ಉತ್ತಮ ಮುಖ್ಯಸ್ಥನನ್ನಾಗಿ ಮಾಡಿದೆ. ಸ್ನೇಹ ಮತ್ತು ಸಹಾನುಭೂತಿಯ ವ್ಯಕ್ತಿತ್ವವು ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿಸಿದೆ. ನಿಮ್ಮ ನಿವೃತ್ತಿ ಜೀವನ ಆನಂದ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಸರ್. ವ್ಯವಸ್ಥಾಪಕರಿಂದ ನಾನು ಕಲ್ತಿರೋದು ಏನಪ್ಪಾ ಅಂತಂದ್ರೆ ಅವರ ಪೇಷನ್ಸ್. ಎಷ್ಟೇ ಕೆಲಸ ಒತ್ತಡ ಇದ್ರೂ ಕೂಡ ಅವರು ತುಂಬಾ ಪೇಷನ್ಸ್ ಇಂದ ಎಲ್ಲರೊಂದಿಗೆ ವರ್ತಿಸುತ್ತಿದ್ರು. ಸೊ ಅವರ ನಿವೃತ್ತಿ ಜೀವನ ತುಂಬಾ ಸುಖಕರವಾಗಲೆಂದು ನಾನು ಹಾರೈಸುತ್ತೇನೆ. ನಮಸ್ತೆ ಸರ್. ತಮ್ಮ ಮಾರ್ಗದರ್ಶನದಲ್ಲಿ ಸುಮಾರು 5 ವರ್ಷಗಳ ನಂತರ 300 ಮಂದಿ ಮೃತವಲಂಬಿತರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡುವುದು ಸಂತೋಷ ತಂದಿರುತ್ತದೆ. ಅತ್ಯುತ್ತಮವಾಗಿ ಕೆಲಸ ಮಾಡಲು ನಮಗೆ ಸಪೋರ್ಟ್ ಮಾಡಿರುವುದಕ್ಕೆ ಧನ್ಯವಾದಗಳು. ನಿಮ್ಮ ನಿವೃತ್ತಿ ಜೀವನ ಆನಂದಿಸಿರಿ. ನಮಸ್ತೆ ಸರ್. ತಮ್ಮ 37 ವರ್ಷ ಸುದೀರ್ಘ ಸೇವೆಯಲ್ಲಿ ಆಡಳಿತ ಇಲಾಖೆ ನೀಡಿದ ಸೇವೆ ಶ್ಲಾಘನೀಯ. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ತಮ್ಮ ನಿವೃತ್ತಿ ಜೀವನ ಸುಖಕರ ಮತ್ತು ನೆಮ್ಮದಿಯಿಂದ ಕೂಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ನಮಸ್ತೆ ಸರ್. ಸದಾ ಹಸನ್ಮುಖಿಯಾಗಿ 37 ವರ್ಷಗಳ ಅಮೂಲ್ಯ ಸೇವೆ ಸಲ್ಲಿಸಿರುವ ನಿಮ್ಮ ವೃತ್ತಿ ಜೀವನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು. ಸಂಸ್ಥೆಯ ಹಾಗೂ ನೌಕರರ ಏಳಿಗೆಗಾಗಿ ಬಹುಮುಖ್ಯ ಪಾತ್ರದಲ್ಲಿ ಕಾರ್ಯನಿರ್ವಹಿಸಿ, ಅದರಲ್ಲೂ ನಿಮ್ಮ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮಗೆ ಉತ್ತಮ ಮಾರ್ಗದರ್ಶಕರು ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡಿರುತ್ತೀರಿ. ಹ್ಯಾಟ್ಸ್ ಆಫ್ ಯುವರ್ tireless efforts till the last day of your service, sir. Your impact and influence will always be remembered. ನಮ್ಮ ದೇವರಾಜ್ ಸಾಹೇಬ್ರ ನಾಯಕತ್ವ, ಬೆಂಬಲ, ಸಹಕಾರಕ್ಕೆ ನಮ್ಮ ಚಿರುಣಿ ಇರುತ್ತೆ. ಅದೇ ರೀತಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ರು ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಅವರ ಮಾರ್ಗದರ್ಶನ ಸದಾ ಇರಲಿ ಅಂತ ಆಶಿಸ್ತಾ, ಅವರ ನಿವೃತ್ತಿ ಜೀವನ ಸುಖಕರಮಯವಾಗಿರ್ಲಿ ಅಂತಾನು ಆಶಿಸ್ತಾ, ಅವರ ಈ ಸಮಯದಲ್ಲಿ ಅವ್ರನ್ನ ವಿಶ್ ಮಾಡ್ತೀವಿ. ನಮಸ್ತೆ ಸರ್. ನಾನು ನಿಮ್ಮ ಜೊತೆಯಲ್ಲಿ 2008ನೇ ಇಸ್ವಿಯಿಂದಲೂ ಕೂಡ ಕರ್ತವ್ಯವನ್ನು ನಿರ್ವಹಿಸುತ್ತಾ ಬಂದಿದ್ದೇನೆ. ನನ್ನ ಪ್ರತಿಯೊಂದು ವೃತ್ತಿ ಜೀವನದ ಹಂತದಲ್ಲಿಯೂ ಕೂಡ ನನಗೆ ನೀವು ಸಿಬ್ಬಂದಿ ಮತ್ತೆ ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನ ಕಲಿಸಿಕೊಟ್ಟಿದ್ದೀರಿ. ಅಲ್ಲದೆ ನನ್ನ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ನೀವು ಮಾರ್ಗದರ್ಶಕರಾಗಿ ನನಗೆ ಸಹಕಾರವನ್ನ ನೀಡಿದ್ದೀರಿ. ಈ ಸಹಕಾರಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನೀವು ಈ ದಿನ ವಯೋನಿವೃತ್ತಿಯನ್ನು ಹೊಂದುತ್ತಿದ್ದು ನಿಮ್ಮ ನಿವೃತ್ತಿ ಜೀವನವು ಸುಖಕರವಾಗಿರಲೆಂದು ಆ ಭಗವಂತ ನಿಮಗೆ ಆಯುಸ್ಸು ಆರೋಗ್ಯವನ್ನು ಕೊಡಲೆಂದು ಆಶಿಸುತ್ತೇನೆ. ಅಲ್ಲದೆ ನಿಮ್ಮ ಬಾಂಧವ್ಯವು ಕೂಡ ಮುಂದೆಯೂ ಸಹ ಹೀಗೆ ಇರಲೆಂದು ಆಶಿಸುತ್ತೇನೆ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಿಮ್ಮ ಕೈಂಡ್ನೆಸ್ಸು, ನಿಮ್ಮ ಮಾನವೀಯತೆ, ನಿಮ್ಮ ಹಾರ್ಡ್ ವರ್ಕಿಂಗ್ ನನಗೆ ತುಂಬ ಇನ್ಸ್ಪೈರ್ ಆಗಿದೆ. ಇವತ್ತು ನೀವು ಸಂಸ್ಥೆ ಸೇವೆಯಿಂದ ನಿವೃತ್ತರಾಗ್ತಾ ಇದ್ದೀರಾ. ನಿಮ್ಮ ನಿವೃತ್ತಿ ಜೀವನ ಆರೋಗ್ಯ, ನೆಮ್ಮದಿ, ಸಂತೋಷ, ಸಂಪತ್ತಿನಿಂದ ಕೂಡಲೆಂದು ನಾನು ಹಾಗೂ ನನ್ನ ಕುಟುಂಬದವರು ಆಲಿಸುತ್ತೇವೆ. ನಮಸ್ಕಾರ. ನಮ್ಮ CPM ಅವ್ರ ಬಗ್ಗೆ 2 ನಿಮಿಷದಾಗ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅವರು ತುಂಬ ಒಳ್ಳೆ ಮನುಷ್ಯ, ಆಮೇಲೆ ಮಾತೃಹೃದಯಿ. ಅವರು 1 ವರ್ಷ 2 ವರ್ಷ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಒಳ್ಳೆಯ ಅನುಭವ ಕೊಟ್ಟಿದ್ದಾರೆ. ನಮಗೆ ಚೆನ್ನಾಗಿ ತಿಳಿಸಿ ತಿದ್ದಿ ಮಕ್ಕಳ ಥರ ಹೇಳಿಕೊಟ್ಟಿದ್ದಾರೆ. ಅವರು ಈಗ ವಯೋನಿವೃತ್ತಿ ಹೊಂದುತ್ತಿದ್ದು ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ತಾರೆ. Dear Devraj sir, many congratulations on your retirement. I wish you the best of health, happiness and success in your new journey in life. I hope the retirement brings you the chance to do whatever it is that you always wanted to do.
I would like to mention that you were very kind-hearted to all your subordinates. I don't remember having troubled any of your subordinates and punished during your time during BMTC. Thank you, sir. All the best. ನಮಸ್ಕಾರ, ನಾನು ಹಂಸರಾಜ್ KS ಅಂತ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕ ಚಾಲಕ. ಇವತ್ತಿನ ನಮ್ಮ ಸಾಹೇಬರು ನಿವೃತ್ತಿ ಹೊಂದಿದ್ದರೆ ನನಗೆ ತುಂಬ ದುಃಖ ಆಗ್ತದೆ. ಇಂಥ ಒಳ್ಳೆ ಸಾಹೇಬರು ಯಾರಿಗೂ ಸಿಗಲ್ಲ. ಪ್ರತಿ ತಾಳ್ಮೆ ಅಂತ ಮನುಷ್ಯ ಹೆಂಗರಾಗಲಿ ಅವ್ರ ಕುಟುಂಬದಲ್ಲಿ ಕೂಡ ಪ್ರತಿಯೊಬ್ಬರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ನಾನು ಅವ್ರ ಮನೆ ಮಗನಾಗಿ ಬೆಳೆದಿದ್ದೆ. ಇವತ್ತು ಬೇಜಾರಾಗಿ ರಿಟೈರ್ಡ್ ಆಗಿ ತುಂಬ ನೋವಾಗ್ತದೆ. ದಯವಿಟ್ಟು ಅವ್ರ ಸುಖಕರ ಜೀವನ ಚೆನ್ನಾಗಿದೆ. ಈ ದಿನ ನಮ್ಮ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರಾದಂಥ ನಮ್ಮೆಲ್ಲರ ಆತ್ಮೀಯ ದೇವರಾಜ್ ಸಾಹೇಬರು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವರು ಜೊತೆಯಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ಸಿಕ್ಕಂಥ ಒಂದು 2 ಅವಕಾಶದಲ್ಲೂ ಸಹ ನಾನು ತುಂಬ ಸಂತೋಷದಿಂದ ಕೆಲಸ ಮಾಡೋದಕ್ಕೆ ಅವಕಾಶವಾಗಿದೆ. ಅವರಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳನ್ನ ನಾವು ಗಮನಿಸ್ತಾ ಇತ್ತು. ಅದರಲ್ಲಿ ಅವರಲ್ಲಿರ್ತಕ್ಕಂಥ ಕೆಲಸದಲ್ಲಿ ಆಸಕ್ತಿ, ಅವರು ಕೆಲಸದಲ್ಲಿ ಯಾರ ಸಬಾರ್ಡಿನೇಟ್ ಇರ್ಬೋದು, ಬಂದಂಥ ಕ್ರೂ ಇರ್ಬೋದು, ಬೇರೆ ಎಲ್ಲರೊಂದಿಗೆ ಅವರು ವಹಿಸಿರ್ತಕ್ಕಂಥ ಒಂದು ತಾಳ್ಮೆ ಮತ್ತು ಅವರ ಒಂದು ಗ್ರೀವೆನ್ಸ್ಗಳನ್ನ ಏನು ಕುಂದುಕೊರತೆಯನ್ನು ಕೇಳಿಸ್ತಕ್ಕಂಥ ಗುಣ ಇದೆಯಲ್ಲ, ಅದು ತುಂಬ ಮೆಚ್ಚಕ್ಕಂಥದ್ದು. ಅವರು ತುಂಬ ತಾಳ್ಮೆಯಿಂದ ಎಲ್ಲನೂ ಕೇಳಿ ಇದು ಮಾಡ್ಕೊಳ್ತಾ ಇದ್ರು. ಏನೇ ಆದರೂ ಆಗಲಿ ಎಲ್ಲರೊಂದಿಗೂ ಸಹ ಅವರು ಭಾಳ ಅನ್ಯೋನ್ಯವಾಗಿ ಬೆರೀತಾ ಇದ್ರು. ಇವರು ಅಟೆಂಡರ್ ಆಗಲಿ, ಇವರು ಸೂಪರ್ವೈಸರ್ ಆಗಲಿ, ಎಒ ಆಗಲಿ, MD ಅಂತ ಎಲ್ಲರ ಹತ್ರನೂ ಸಮಾನವಾಗಿ ಬೆರೆತು ಇವ್ರನ್ನ ಅಭಿಪ್ರಾಯಗಳನ್ನ ಕೇಳ್ಕೊಳ್ತಾ ಇದ್ರು. ಇಂಥ ಒಂದು ಸಾಹೇಬರು ಅವರ ಸಾಹೇಬ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮೆಲ್ಲರ ಒಂದು ಸುದೈವ ಅಂತ ಭಾವಿಸ್ತಾ, ಅವರ ನಿವೃತ್ತಿ ಜೀವನ ತುಂಬ ಸುಖಕರವಾಗಿರಲಿ. ಅವರು ನಿವೃತ್ತಿ ಆದ ನಂತರ ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನು ಅವ್ರ ಕುಟುಂಬಕ್ಕೆ ದೇವರು ಒದಗಿಸ್ಲಿ ಅಂತ ನಾನು ಕೋರ್ತೇನೆ. ಸಿಬ್ಬಂದಿ ವ್ಯವಸ್ಥಾಪಕರು ನನಗೆ ಈಗ ಇಲ್ಲಿ ಬಂದ ಮೇಲೆ ಪರಿಚಯ. ತುಂಬ ಒಳ್ಳೆ ಮನುಷ್ಯ, ತುಂಬ ವಿಜಯವಂತರು ಹಾಗೂ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನನಗೆ ಅಷ್ಟೊಂದು ಇದ್ದಿಲ್ಲ. ಆದರೂ ಅವರು ಈ ತಿಂಗಳು ನಿವೃತ್ತಿ ಆಗೋದ್ರಿಂದ ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ದೇವರು ಅವ್ರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಮುಂದೆ ಅವ್ರ ಜೀವನ ಸುಖವಾಗಿರಲಿ ಅಂತ ನಾನು ಕೇಳ್ಕೊತೀನಿ. ಸರ್, ನಾವು ನಿಮ್ಮ ಮನೇಲಿ ಕೆಲಸ ಮಾಡ್ತಿದ್ದೀವಿ. ಇಷ್ಟು ದಿನ ನಾವು ಏನೇ ತಪ್ಪು ಮಾಡಿದ್ರು ನಿಮ್ಮ ಹತ್ರದಲ್ಲೇ ತಿದ್ದಿ ಸರಿಪಡಿಸಿದ್ದೀರಾ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್ ಅಂಡ್ ಹಂಬಲ್ ಸರ್. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಸರ್. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ಹ್ಯಾಪಿ ರಿಟೈರ್ಮೆಂಟ್ ಸರ್. ನಮಸ್ತೆ ಸರ್, ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ನಮಸ್ತೆ ಸರ್, ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕರು ಈ ತಿಂಗಳು ನಿವೃತ್ತಿ ಹೊಂದುತ್ತಿದ್ದು ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಆಶಯಿಸ್ತಾ, ಅವ್ರ ಮಾರ್ಗದರ್ಶನದಲ್ಲಿ ನಾವು ತುಂಬ ಕೆಲಸ ಕಲ್ತಿದ್ದೀವಿ. ಆ ಕೆಲಸ ಇನ್ನೂ ಹೆಚ್ಚಿನ ದಿನಗಳು ಇದ್ದಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಕಲಿತಿದ್ವಿ ಅಂತ ತಿಳಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಇನ್ನೊಮ್ಮೆ ಹಾರೈಸ್ತೇನೆ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ನಮಸ್ತೆ ಸರ್, ನಿಮ್ಮ ನಿವೃತ್ತಿ ಜೀವನ ತುಂಬಾ ಸುಖಕರವಾಗಿರಲಿ ಸರ್. ನಿಮ್ಮ ಅಧಿಕಾರ ಅವಧಿನಲ್ಲಿ ನನಗೆ ಕೆಲಸ ಮಾಡ್ಲಿಕ್ಕೆ ಕಡಿಮೆ ಅವಧಿ ಸಿಕ್ತು ಸರ್. ಆದ್ರೂ ನಿಮ್ಮಿಂದ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಸರ್. ಇನ್ನೂ ನೀವು ಸರ್ವಿಸ್ ಅಲ್ಲಿ ಇದ್ದಿದ್ರೆ ಇನ್ನೂ ತುಂಬಾ ವಿಷಯಗಳನ್ನ ತಿಳ್ಕೊಬೋದಿತ್ತು ಸರ್. ತುಂಬಾ ಖುಷಿಯಾಗಿದೆ ಸರ್ ನಿಮ್ಮ ಹತ್ರ ಕೆಲಸ ಮಾಡಿರೋದು. ಹಾಗೆ ನಿಮ್ಮ ಆರೋಗ್ಯದ ಗುಟ್ಟನ್ನ ನಮ್ಗೆ ಹೇಳ್ಕೊಡ್ಬೇಕು ಸರ್. ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಂಡು ಹೇಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ನಮ್ಮ ನೆಚ್ಚಿನ ಹಾಗೂ ಸರಳ CPM ಸರ್ ಅವರಿಗೆ ನಿವೃತ್ತಿ ಸಮಾರಂಭದ ಆತ್ಮೀಯ ಶುಭಾಶಯಗಳೊಂದಿಗೆ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ವೈ ದೇವರಾಜ್ ಅಂದ್ರೆ D for dynamic, E for energetic, V for very active, R for radical, A for admirable, J for joyful. Y means you are a beautiful soul. Happy retirement life, sir. Happy retirement life, sir. Happy retirement life, sir. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. Happy retirement life. Happy retirement life, sir. A very happy and healthy retirement life, sir. Happy retirement life. ಆಡಳಿತ ಇಲಾಖೆಯ ಎಲ್ಲ ಅಧಿಕಾರಿ, ಮೇಲ್ವಿಚಾರಕ ಮತ್ತು ಸಿಬ್ಬಂದಿ ವರ್ಗದಿಂದ ನಿಮ್ಮ ನಿವೃತ್ತಿ ಜೀವನವು ಆರೋಗ್ಯ, ನೆಮ್ಮದಿ ಮತ್ತು ಸುಖ ಶಾಂತಿಯಿಂದ ಕೂಡಿರಲಿ ಎಂದು ಹಾರೈಸುತ್ತೇವೆ. ವಂದನೆಗಳು.